ಹೇ ಗಾಯ್ಸ್, ಕೊನೆಗೂ ಕೂಡ ಎಚ್ಚೆತ್ತುಕೊಂಡ ಸರ್ಕಾರ. ಹೌದು, ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ 12 ಮತ್ತು 13ನೇ ಕಂತಿನ ಹಣಕ್ಕೆ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸ್ಪಷ್ಟನೆಯನ್ನು ಇದೀಗ ನೀಡಿದ್ದಾರೆ. ಹೌದು, ಇವರು ಈಗ ತಾನೇ ಸ್ಪಷ್ಟನೆಯನ್ನು ನೀಡಿದ್ದಾರೆ. ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ 4,000 ರೂಪಾಯಿ ಹಣಕ್ಕೆ ಇವರು ಬಹುಮುಖ್ಯವಾದಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆ ಮಾಹಿತಿಯ ಒಂದು ವಿಡಿಯೋವನ್ನು ನಾವು ನಮ್ಮ ಚಾನಲ್ನಲ್ಲಿ ಹಾಕ್ತೇವೆ. ಅದು ಇದೇ ವಿಡಿಯೋದಲ್ಲಿ ಅದನ್ನು ನಾವು ಹಾಕ್ತೇವೆ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಇದೊಂದು ಪಕ್ಕಾ ಇನ್ಫಾರ್ಮೇಷನ್ ಆಗಿದೆ. ನೀವು ಸುಮಾರು ಕಡೆ ವಿಡಿಯೋಸ್ಗಳನ್ನು ನೋಡಿರ್ತೀರಾ, ಆದರೆ ನಿಮಗೆ ಕ್ಲಾರಿಫಿಕೇಶನ್ ಅನ್ನೋದ್ರೆ ಸಿಕ್ಕಿರೋದಿಲ್ಲ. ಆದರೆ ಇದೀಗ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಹಣ ಯಾವಾಗ ಬರುತ್ತೆ ಹಾಗೂ ಎಷ್ಟು ಬರುತ್ತೆ, ಕೆಲವೊಬ್ರು ಹೇಳ್ತಾ ಇದ್ದಾರೆ 6,000 ಅಂತ, ಇನ್ನು ಕೆಲವರು ಹೇಳ್ತಾರೆ 4,000 ಅಂತ, ಇನ್ನು ಕೆಲವೊಬ್ರು ಹೇಳ್ತಾರೆ 2,000 ಅಂತ. ಆದರೆ ಯಾರ ಮಾತನ್ನು ನಂಬಬೇಕು, ಈ ಹಣ ಎಷ್ಟು ಬರುತ್ತೆ, ಯಾವಾಗ ಬರುತ್ತೆ ಅನ್ನುವಂತಹ ಒಂದು ಕಂಪ್ಲೀಟ್ ಮಾಹಿತಿ ಸೊ ಇವಾಗ ನಿಮ್ಮ ಮುಂದೆ ನಾನು ಇಡ್ತಾ ಹೋಗ್ತಾನೆ. ಆದ ಕಾರಣ ಈ ವಿಡಿಯೋನ ಸಂಪೂರ್ಣವಾಗಿ ಸ್ನೇಹಿತರೆ, ಯಾರು ಸಂಪೂರ್ಣವಾಗಿ ನೋಡ್ತಿರೋ ಅವ್ರು ಮಾತ್ರ ಈ ವಿಡಿಯೋನ ನೋಡಿ, ಇಲ್ಲ ಅಂತಂದರೆ ನೋಡಬೇಡಿ. ನಾನು ಸ್ಪಷ್ಟವಾಗಿನ ಹೇಳ್ತಾನೆ, ಯಾಕಂತಂದರೆ ವಿತ್ ಪ್ರೂಫ್ ಸಮೇತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದಾನೆ. ಹಾಗಾಗಿ ಬನ್ನಿ ಸ್ನೇಹಿತರೆ, ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿರುವಂತಹ ಈ ಸ್ಪಷ್ಟನೆಯನ್ನು ನಾನು ನಿಮ್ಮ ಮುಂದೆ ಇಡ್ತಾ ಹೋಗ್ತಾನೆ. ಬನ್ನಿ. ಜೂನ್ವರೆಗೂ ಕೂಡ ನಿಮ್ಮ ಖಾತೆಗಳಿಗೆ ಹಣವನ್ನು ಇದೀಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹಾಕಿದಾರಂತೆ. ಆದರೆ ಬರಬೇಕಾಗಿರುವಂತಹ ಹಣ ಯಾವುದು, ಜುಲೈ ಹಾಗೂ ಆಗಸ್ಟ್. ಈ ಆಗಸ್ಟ್ ಮತ್ತು ಜುಲೈ ತಿಂಗಳಿನ ಹಣ ಬರಬೇಕಾಗಿತ್ತಲ್ವಾ, ಇನ್ನೂ ಕೂಡ ಬಂದಿಲ್ಲ. ಆದರೆ ಇದೀಗ ಒಂದು ಭರ್ಜರಿ ಗುಡ್ ನ್ಯೂಸನ್ನು ಇವರು ನಿಮಗೆ ಕೊಟ್ಟಿದ್ದಾರೆ ಸ್ನೇಹಿತರೆ. ಅದೇನದು ಅಂತ ಇವಾಗ ತಿಳಿಸಿಕೊಡುವಂತಹ ಒಂದು ಸಮಯ ಬಂದಿದೆ. ಅದನ್ನು ತಿಳಿಸಿಕೊಡ್ತಾನೆ ನೋಡಿ. ಅದಕ್ಕಿಂತ ಮೊದಲು ಯಾರಿನ್ನೂ ಲೈಕ್ ಮಾಡಿಲ್ಲ, ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ. ಯಾಕಂತಂದ್ರೆ ಇದೊಂದು ಭರ್ಜರಿ ಗುಡ್ ನ್ಯೂಸ್ ಆಗಿರುತ್ತೆ, ಇದೊಂದು ಪಕ್ಕಾ ಸುದ್ದಿ ಆಗಿರುತ್ತೆ. ಸೊ ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೆ ಲೈಕ್ ಮಾಡಿ. ಇಲ್ಲಿ ನಿಮ್ಮ ಒಂದು ಲೈಕ್ ನಮಗೆ ತುಂಬಾ ಅಂದರೆ ತುಂಬಾನೇ ಒಂದು ಮೋಟಿವೇಶನ್ ಆಗಿರುತ್ತೆ. ಹಾಗಾಗಿ ಲೈಕ್ ಮಾಡಿ. ಅದ್ರ ಜೊತೆಗೆ ಸ್ನೇಹಿತರೆ, ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ಹಾಗೂ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ. ಇಲ್ಲಿ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನಮಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಆದ ಕಾರಣ ಯಾರಿನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ಹಾಗೆ ವಿಡಿಯೋನ ನೋಡ್ತಾ ಇದ್ರು ತಪ್ಪದೆ ಸಬ್ಸ್ಕ್ರೈಬ್ ಆಗಿಬಿಟ್ಟು ತಪ್ಪದೆ ಈ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೀವು ನೋಡಿ ಹಾಗೂ ತಿಳ್ಕೊಳ್ಳಿ. ಹಾಗೂ ಲೈಕ್ ಅಂತೂ ನೀವು ಮಾಡಲೇಬೇಕು. ಸೊ ಯಾರಿಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅವ್ರು ಮಾತ್ರ ಲೈಕ್ ಮಾಡ್ಬೋದಾಗಿರುತ್ತೆ. ಓಕೆ, ಬನ್ನಿ. ಇವಾಗ ಬಂದಿರುವಂತಹ ಒಂದು ಮಾಹಿತಿಯನ್ನು ವಿತ್ ಪ್ರೂಫ್ ಆಗಿ ನಾನು ನಿಮ್ಮ ಮುಂದೆ ಲೈವ್ ಆಗಿ ಇರ್ತಾ ಹೋಗ್ತಾನೆ. ನೋಡಿ ಸ್ನೇಹಿತರೆ, ಈ ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮ್ಮ ಖಾತೆಗಳಿಗೆ ಜೂನ್ ತಿಂಗಳವರೆಗೂ ನಾವು ಹಾಕಿದ್ದೇವೆ ಅಂತ ಒಂದು ಅಪ್ಡೇಟನ್ನು ಕೊಟ್ಟರು. ಆದರೆ ಹಣ ಯಾವಾಗ ಬರುತ್ತೆ? ಓಕೆ, ಜೂನ್ ತನಕ ಕೂಡ ನಮಗೆ ಹಣ ಬಂದಿದೆ. ಆದರೆ ಜುಲೈ ಮತ್ತು ಆಗಸ್ಟ್ ತಿಂಗಳ ಹಣ ಬರಬೇಕಾಗಿತ್ತಲ್ಲ ನಮಗೆ, ಅದು ಯಾವಾಗ ಬರುತ್ತೆ ಮೇಡಮ್ ಅಂತ ಎಲ್ಲರೂ ಕೂಡ ಕೇಳ್ತಾನೆ ಇದ್ದೀರಾ. ಆದರೆ ಇವರು ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದೇನಂತ ಒಂದು ವಿಡಿಯೋ ಮುಖಾಂತರ ನಾನು ನಿಮಗೆ ಹೇಳ್ತೇನೆ. ಬನ್ನಿ ಸ್ನೇಹಿತರೆ, ಜೂನ್ ಹಣವನ್ನು ಹಾಕ್ತವೆ. ಆಗಸ್ಟ್ ತಿಂಗಳಿನ ಹಣ ಏನಿದೆಯಲ್ಲ, ಈ ಹಣವನ್ನು ನಿಮ್ಮ ಖಾತೆಗಳಿಗೆ 1 ವಾರ ಬಿಟ್ಟು ನಾವು ಜಮೆ ಮಾಡ್ತೇವೆ. ಎಲ್ಲರೂ ಕೂಡ ಸಹಕರಿಸಬೇಕು ಅಂತ ಒಂದು ಮಾಹಿತಿಯನ್ನು ಇವರು ಕೊಟ್ಟಿದ್ದಾರೆ ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು. ಸೊ ಇನ್ನೇನು ನಿಮ್ಗೆ ತಡ ಮಾಡೋದಿಲ್ಲ, ಆದಷ್ಟು ಬೇಗನೆ ಹಣ ಹಾಕ್ತಾರಂತೆ. ಯಾವಾಗ ಹಾಕ್ತಾರೆ ಅಂತ ನೀವು ಕೇಳ್ಬೋದು. ಅದನ್ನೂ ಕೂಡ ಇವರು ಓನಾಗಿ ಅವರ ಬಾಯಿಯಲ್ಲಿನೇ ಹೇಳಿದ್ದಾರೆ ಯಾವಾಗ ಹಾಕ್ತಾರೆ ಅಂತ. ಸೊ ಆ ಒಂದು ಪ್ರೂಫನ್ನು ಕೂಡ ನಾನು ನಿಮಗೆ ತಿಳಿಸ್ತೇನೆ. ಇವರು ಯಾವಾಗ ಹಾಕಿದ್ದಾರೆ ಅಂತ ನಾನು ಹೇಳ್ತೇನೆ, ಆಮೇಲೆ ಆ ಒಂದು ಪ್ರೂಫನ್ನು ನಿಮ್ಮ ಮುಂದೆ ಇಡ್ತಾನೆ. ಇವಾಗ ನಾವು ಏನು ಮಾಡ್ತೇವೆ ಅಂತಂದರೆ, ಫಸ್ಟು ಜೂನ್ ತಿಂಗಳಿನ ಹಣವನ್ನು ಹಾಕ್ತೇವೆ, ಎಲ್ಲರೂ ಕೂಡ ಸಹಕರಿಸಿ. ನಂತರ ಜುಲೈ ತಿಂಗಳಿನ ಹಣವನ್ನು ಹಾಕ್ತೇವೆ. ಹಾಗಾದರೆ ಇಲ್ಲಿ ಒಂದು ಯಾವ ರೀತಿ ಒಂದು ರೂಲ್ಸ್ ಇದೆ ಅಂತಂದರೆ, ನಮ್ಮ ಬಳಿ ಇವಾಗ ನೀವೆಲ್ಲರನ್ನೂ ಕೂಡ ನೌಕರಸ್ಥರನ್ನ ನೋಡಿರ್ತೀರ. ಅವರ ಒಂದು ಪೇಮೆಂಟ್ ಯಾವ ರೀತಿ ಬರುತ್ತೆ ಅಂತ ನಿಮಗೆ ಗೊತ್ತಿರ್ಬೋದು. ಅವರ ಒಂದು ಪೇಮೆಂಟ್ ಯಾವ ರೀತಿ ಬರುತ್ತೆ ಅಂತಂದರೆ, ಏನು ಅವರು ಒಂದು ತಿಂಗಳ ಒಂದು ಪೇಮೆಂಟು ಅದೇ ತಿಂಗಳಲ್ಲಿ ಅವರಿಗೆ ಕೊಡೋದಿಲ್ಲ. ನೆಕ್ಸ್ಟ್ ತಿಂಗಳು ಅವರಿಗೆ ಆ ಒಂದು ಪೇಮೆಂಟು ಅಥವಾ ಆ ಒಂದು ಹಣ, ಆ ಒಂದು ಸಂಬಳ ಅವರ ಖಾತೆಗಳಿಗೆ ಜಮೆ ಆಗುತ್ತೆ. ಅದೇ ರೀತಿಯೇ ನಾವು ಕೂಡ ನಿಮಗೆ ಈ ಹಣವನ್ನು ಹಾಕ್ತಾ ಇದ್ದೇವೆ. ನೋಡಿ, ನಿಮಗೆ ಹಿಂದಿನ ತಿಂಗಳಲ್ಲಿ ಬರಬೇಕಾಗಿರುವಂತಹ ಹಣ ಈ ತಿಂಗಳಲ್ಲಿ ಬರುತ್ತೆ, ಈ ತಿಂಗಳಲ್ಲಿ ಬರಬೇಕಾಗಿರುವಂತಹ ಹಣ ಮುಂದಿನ ತಿಂಗಳಲ್ಲಿ ಬರುತ್ತೆ ಅಂತ ಸ್ವತಃ ಒಂದು ಮಾಹಿತಿಯನ್ನು ಇವರು ಕೊಟ್ಟಿದ್ದಾರೆ. ಆದರೆ ಇಲ್ಲಿ ಸಾಮಾನ್ಯರಲ್ಲಿ ಒಂದು ಪ್ರಶ್ನೆ ಹುಡ್ತಾ ಇದೆ. ಏನಂತಂದರೆ, ಇವರು ಈ ರೀತಿಯೂ ಹೇಳ್ತಾ ಇದ್ದಾರೆ, ಆದರೆ ಹಣ ಯಾವಾಗ ಬರುತ್ತೆ ಅನ್ನೋದನ್ನು ತಿಳಿಸಿಲ್ಲ ಅಂತ. ಸೊ ಆದರೂ ಕೂಡ ಅವರು ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದೇನಂತ ತಿಳಿಸ್ತಾನೆ, ಬನ್ನಿ. ಅದ್ರ ಜೊತೆಗೇ ನಮ್ಮ ಪತ್ರಕರ್ತರೊಬ್ಬರು ಕೇಳ್ತಾರೆ, ನಮ್ಮ ಮಾಧ್ಯಮದ ಬಂಧುಗಳು, ಏನಂತಂದರೆ, ನೋಡಿ, ನೀವು ಹಣ ಹಾಕದೇ ಇರೋದನ್ನು ಇಲ್ಲಿ ಕೆಲವೊಂದಿಷ್ಟು ಅಂತಂದರೆ ಬೇರೆ ಪಾರ್ಟಿಯವರು ನಿಮ್ಮ ಹಣ ಒಂದು ಬರೋದಿಲ್ಲ ಅನ್ನುವಂತಹ ಒಂದು ವದಂತಿಯನ್ನು ಹರಡಿಸ್ತಾ ಇದ್ದಾರೆ. ಹಾಗಾದರೆ ಈ ಹಣವನ್ನು ನೀವು ಹಾಕೋದಿಲ್ವಾ, ನೀವು ಸುಳ್ಳು ಹೇಳ್ತಾ ಇದ್ದೀರಾ ಅಂತ ನಮ್ಮ ಮಾಧ್ಯಮ ಬಂಧು ವರ್ಗದವರು ಕೇಳ್ತಾರೆ. ಅದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸ್ವತಃ ಒಂದು ಉತ್ತರವನ್ನು ಕೊಡ್ತಾರೆ. ನೋಡಿ, ಈ ಏನು ಗೃಹಲಕ್ಷ್ಮಿ ಅಂತ ಅಷ್ಟೇ ಅಲ್ಲ, ಇರುವಂತಹ ಈ 5 ಯೋಜನೆಗಳು, 5 ಒಂದು ಗ್ಯಾರಂಟಿಗಳಿದಾವಲ್ಲ, ಇವು ಯಾವುದೇ ಕಾರಣಕ್ಕೂ ಕೂಡ ಬಂದ್ ಆಗೋದಿಲ್ಲ. ನಮ್ಮ ಸರ್ಕಾರ ಬಂದಾದರೂ ಕೂಡ ಈ ಗ್ಯಾರಂಟಿಗಳು ಬಂದ್ ಆಗೋದಿಲ್ಲ ಅನ್ನುವಂತಹ ಒಂದು ಮಾಹಿತಿಯನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೊಟ್ಟರು ಸ್ನೇಹಿತರೆ. ಆ ಒಂದು ವಿಡಿಯೋ ಇವಾಗ ನಿಮ್ಮ ಮುಂದೆ ಶೋ ಆಗುತ್ತೆ. ಆ ವಿಡಿಯೋನ ನೀವು ಪ್ರತಿಯೊಬ್ಬರು ಕೂಡ ನೋಡ್ಕೊಂಡು ಬನ್ನಿ. ಹಾಗಾದರೆ ಹಣ ಯಾವಾಗ ಬರುತ್ತೆ ಅದನ್ನು ನೀವು ಕೊನೆಗೂ ಕೂಡ ತಿಳಿಸಲೇ ಇಲ್ಲ ಅಂತ ನೀವು ಹೇಳ್ಬೋದು. ಸೊ ಅದನ್ನು ನಾನಿವಾಗ ತಿಳಿಸ್ತೇನೆ. ನೋಡಿ, ನಾವು ಈ ಬರುವ ವಾರದಲ್ಲಿ ಹಣವನ್ನು ಹಾಕ್ತೇವೆ ಅಂತ ಅವರು ಹೇಳಿದ್ದಾರೆ. ಅಂತಂದರೆ ಸೋಮವಾರ, ಈ ಬರುವ ಒಂದು ವಾರದಿಂದನೇ ಇವರು ಹಣ ಹಾಕ್ತಾರೆ ಅಂತಂದರೆ, ಸೊ ಇವರು ನಾಡಿದಿಂದನೂ ಹಣ ಹಾಕಲಿಕ್ಕೆ ನಿಮಗೆ ಸ್ಟಾರ್ಟ್ ಮಾಡ್ತಾರಂತೆ. ಸೊ ಆ ಒಂದು ವಿಡಿಯೋ ಇದೆ, ನೀವು ನೋಡಿಕೊಂಡು ಬನ್ನಿ. ಅಂತ ಹಣವನ್ನು ನಾವು ಹಾಕಬೇಕು.
ಜೂನ್ವರೆಗೆ ಹಾಕಿದ್ದೀವಿ. ಜುಲೈ ಆಗಸ್ಟ್ ಹಣವನ್ನು ಈಗ ಪ್ರಕ್ರಿಯೆ ಶುರು ಆಗಿದೆ. ಜೂನ್ ಹಣವನ್ನು ಹಾಕ್ತೀವಿ, ಆಮೇಲೆ ಆಗಸ್ಟ್ ಹಣವನ್ನು ಒಂದು ವಾರ ಬಿಟ್ಟು ಹಾಕ್ತೀವಿ. ಈಗಾಗಲೇ ಜೂನ್ ಹಣವನ್ನು ಜುಲೈ ಹಣದ ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ. ಆಮೇಲೆ ಒಂದು ವಾರ ಬಿಟ್ಟು ಆಗಸ್ಟ್ ಹಾಕ್ತೀವಿ. ಈಗ ನೀವು ಎಲ್ಲ ನೋಡಿದ್ದೀರಾ ನೌಕರಸ್ಥರು, ಈಗ ಸೆಪ್ಟೆಂಬರ್ ಮುಗಿದ್ಮೇಲೆ ಸೆಪ್ಟೆಂಬರ್ನ ಒಂದು ಕ್ರೆಡಿಟು ಪೇಮೆಂಟು ಅಕ್ಟೋಬರ್ನಲ್ಲಾಗುತ್ತೆ. ಹಾಗೆ ಸೆಪ್ಟೆಂಬರ್ನ ಕ್ರೆಡಿಟು ಅಕ್ಟೋಬರ್ದಲ್ಲಿ ಮಾಡ್ತೀವಿ, ಅಕ್ಟೋಬರ್ನ ಕ್ರೆಡಿಟು ನವೆಂಬರ್ದಲ್ಲಿ ಮಾಡ್ತೀವಿ. ಬಟ್ ಯಾವುದೇ ಕಾರಣಕ್ಕೂ ಈ ಯೋಜನೆಗಳು 5 ಯೋಜನೆಗಳು ಬರೀ ಗೃಹಲಕ್ಷ್ಮಿ ಅಷ್ಟೇ ಅಲ್ಲ, ಯಾವ ಕಾರಣಕ್ಕೂ ನಿಲ್ಲೋದಿಲ್ಲ. ಓಂ ಶ್ರೀ ಸಿಗಂದೂರು ಚೌಡೇಶ್ವರಿ ಜ್ಯೋತಿಷಾಲಯ ಪಂಡಿತ್ ಶ್ರೀಕಾಂತ್ ಆಚಾರ್ಯ ಇವರು ನಿಮ್ಮ ಜೀವನದಲ್ಲಿ ಏನೇ ಸಮಸ್ಯೆಗಳಿದ್ರೂ ಕೂಡ ಫೋನಿನ ಮುಖಾಂತರ ಶಾಶ್ವತವಾಗಿ ಪರಿಹಾರವನ್ನು ನೀಡ್ತಾರೆ. ಕೇವಲ ಕೆಲವೇ ಕ್ಷಣಗಳಲ್ಲಿ ಶಾಶ್ವತ ಪರಿಹಾರ ಅನ್ನೋದಾದ್ರೆ ನಿಮಗೆ ನೀಡ್ತಾರೆ. ನೀವೇನಾದರೂ ಬೇರೆ ಕಡೆ ಹೋಗಿದ್ರೆ ಅಲ್ಲೂ ಕೂಡ ನಿಮಗೆ ಸರಿಯಾದಂತಹ ಪರಿಹಾರ ನಿಮಗೆ ಸಿಕ್ಕಿಲ್ಲ ಅಂತಂದ್ರೆ ಒಂದ್ಸರಿ ಇವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡಿ ನೋಡಿ. ಇಲ್ಲಿ ಕೆಳಗಡೆ ಸ್ಕ್ರೋಲ್ ಆಗ್ತಾ ಇದಲ್ಲ, ಈ ನಂಬರ್ ಅವ್ರದ್ದಾಗಿರುತ್ತೆ. ನೀವು ಅವ್ರನ್ನ ಜಸ್ಟ್ ಒಂದು ಫೋನಿನ ಮುಖಾಂತರ ಕರೆ ಮಾಡಬಹುದಾಗಿರುತ್ತೆ. ಎಲ್ಲೂ ಕೂಡ ಓಡಾಡುವಂತಹ ಅವಶ್ಯಕತೆ ಇಲ್ಲ. ಸೊ ಇದರಿಂದ ನಿಮಗೆ ಒಂದು ಶಾಶ್ವತ ಪರಿಹಾರ ಅನ್ನೋದಾದ್ರೆ ಸಿಗುತ್ತೆ. ಕೆಳಗಡೆ ಅವ್ರ ನಂಬರ್ ಇದೆ ನೋಡಿ.